ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡ್ಕೊಂಬರೋಣ. ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಯಾರೆಟ್ದು ಕೀರು. ಇದು ಹಬ್ಬದ ಪ್ರಯುಕ್ತ ನಾನು ಮಾಡಿದ್ದಂಥದ್ದು, ಶಿವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸಾರಿ ನೋಡ್ಕೊಂಬರೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಬಾಣಲಿಗೆ. ಅದಕ್ಕೆ ಮೊದಲಿಗೆ ನಾನು ಇಲ್ಲೊಂದು 4-5 ಬಾದಾಮು ಮತ್ತು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಫಸ್ಟೇ ಹುರಿದು ಇಟ್ಕೊಳ್ಳೋದ್ರಿಂದ ಒಂದೇನಂದರೆ ಇದು ಉಂಡೆ ನಾವು ಹುರ್ಕೊಂಡು ಆಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನಾನು ಮೊದಲಿಗೆ ಈ ರೀತಿ ಮಾಡ್ಕೊತೀನಿ. ಜೊತೆಯಲ್ಲಿ ದ್ರಾಕ್ಷಿ ಹಾಕೋದ್ರಿಂದ ಬೇಗ ಸೀದೋಗುತ್ತೆ. ಹಾಗಾಗಿ ನಾನು ಸೆಪ್ರೇಟಾಗಿ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ನಾವು ಕ್ಯಾರೆಟ್ನ ನಾನು ತುರಿದಿಟ್ಕೊಂಡಿದ್ದೀನಿ. ಅದು ಕೊಬ್ಬರಿ ತುರಿಯೋ ಮನೇಲಿ ದಪ್ಪ ದಪ್ಪ ತುರಿ ಥರ ಬರುತ್ತಲ್ಲ, ನಾವು ಆ ರೀತಿ ತುರ್ಕೋಬೇಕು. ನೋಡಿ, ದ್ರಾಕ್ಷಿನೂ ಸಾಕಾಗಿದೆ ಇಷ್ಟು ಆಗಿರೋದು. ನೋಡಿ, ಇದನ್ನೆಲ್ಲ ತೆಕ್ಕೊಂಬೇಡ. ಮತ್ತೇನು ತುಪ್ಪ ಹಾಕೋಷ್ಟು ಅವಶ್ಯಕತೆ ಇರೋದಿಲ್ಲ. ಇದೇ ತುಪ್ಪಕ್ಕೆ ನಾನು ಇಲ್ಲಿ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಹತ್ತತ್ರ ನಾನು ಇಲ್ಲೊಂದು 1/4 kg ಅಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ತುರಿ ದಪ್ಪ ಇರಬೇಕು. ಕೊಬ್ಬರಿ ತುರಿಯೋ ಮನೆಯಲ್ಲಿ 2 ಥರ ಇರುತ್ತಲ್ಲ, ಒಂದು ಸಣ್ಣದ್ದು ಒಂದು ದಪ್ಪದ ಕಣ್ಣು ಅಂತೇಳಿ. ದಪ್ಪ ಕಣ್ಣಲ್ಲಿ ನಾನು ಇದನ್ನು ತುರ್ಕೊಂಡಿರೋ ಅಂಥದ್ದು. ನೋಡಿ, ಇದನ್ನು ಹೀಗೆ ಹುರ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಏನು ತುಪ್ಪ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದು 5 ನಿಮಿಷ ಆದರೂ ಹುರ್ಕೋಬೇಕಾಗತ್ತೆ ಇದನ್ನು ನಾವು ತುಪ್ಪದಲ್ಲೇ. ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಈ ಬೇಸಿಗೆಗೆ ದೇಹಕ್ಕೂ ತಂಪಾಗಿರುತ್ತೆ ಕ್ಯಾರೆಟು. ಅದರಲ್ಲೂ ನಮಗೆ ಸ್ಕಿನ್ನಿಗಂತೂ ಕ್ಯಾರೆಟು ತುಂಬಾ ಒಳ್ಳೆಯದು. ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕೀರನ್ನ ಮಾಡಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟು ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ರೀತಿ ನಾವು ಹುರ್ಕೋಬೇಕಾಗತ್ತೆ. ಇಲ್ಲಿ ಬಣ್ಣ ಬದಲಾಗುತ್ತೆ. ನೋಡಿ, ಸುಂಡುತ್ತೆ. ನಾವು ಹುರಿತಾನೇ ಇದು ಸುಂಡೋಗುತ್ತೆ ಕ್ಯಾರೆಟು. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಎಲ್ಲನೂ ಹುರ್ಕೋಬೇಕಾಗತ್ತೆ. ಇಷ್ಟು ಹುರಿದ್ರೆ ಸಾಕು. ಎಲ್ಲ ಹತ್ರ ಒಂದು ಸೈಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಇದಕ್ಕೆ ಅಂತಲೇ ನಾನು 1/4 ಲೀಟ್ರ್ ಹಾಲಿಗಿನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಗಟ್ಟಿ ಹಾಲೇ ತೊಗೊಂಡಿದ್ದೀನಿ. ಅದನ್ನು ಇದ್ರಲ್ಲಿ ಸೇರಿಸ್ಕೊತೀನಿ. 1.5 ಲೋಟ ಅಂದರೆ 1/4 ಲೀಟ್ರಿಗಿನ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು 1/4 ಲೀಟ್ರಿಗಿನ ಜಾಸ್ತಿ ತೊಗೊಂಡಿದ್ದೀನಿ. ರುಚಿ ಇರುತ್ತೆ ಮತ್ತು ತೆಳ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಈ ಹಾಲಲ್ಲಿ ನಾವು ಒಂದು 5 ನಿಮಿಷನಾದರೂ ಬೇಯೋದಕ್ಕೆ ಬಿಡಬೇಕು. ಈ ಹುರಿದಿರೋದ್ರಲ್ಲೇ ಸುಮಾರು ಬೆಂದೋಗಿರುತ್ತೆ, ಒಂದು ಅರ್ಧದಷ್ಟು. ಹಾಲಲ್ಲೂ ಸ್ವಲ್ಪ ಬೇಯಬೇಕಾಗುತ್ತೆ ಕ್ಯಾರೆಟು, ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ಥರ ಬೇಯೋದಕ್ಕೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಅನಿಸುತ್ತೆ. ಮಧ್ಯ ಒಂದು 2 ಸರಿ ನೀವು ಕೈ ಆಡ್ಕೋಬೇಕಾಗತ್ತೆ. ನೋಡಿ, ಆ ಸುತ್ತ ಇರೋದನ್ನೆಲ್ಲ ನಾವು ಇದಕ್ಕೆ ಒಂದು ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ನಾನು ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ. ಅದನ್ನು ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಹಾಲಿನ ಪುಡಿ ಹಾಕೋದ್ರಿಂದ ರುಚಿ ಚೆನ್ನಾಗಾಗುತ್ತೆ, ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಹಾಗೆ ಅದ್ರ ಜೊತೆಯಲ್ಲೇ ನಾನು ರುಚಿಗಾಗೋಷ್ಟು ಸಕ್ಕರೆನೂ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಹಾಲಿನ ಪುಡಿ ಮತ್ತು ಸಕ್ಕರೆ ಎರಡೂ ಒಟ್ಟಿಗೆ ಹಾಕಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಲಿನ ಪುಡಿ ಸಕ್ಕರೆ ಹಾಕಿದಾಗ ಸ್ಟವ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ನಾವು ತಿರುಗಿಸ್ಕೋಬೇಕಾಗತ್ತೆ. ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಒಂದು ಸಾರಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ಫುಲ್ಲು ನೋಡಿದ್ರೋ ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಇವಾಗ ಆಗಿದೆ, ಇದು ಕುದೀತಾ ಇದೆ. ಸೊ ನೋಡಿ, ಇದಿಷ್ಟು ಕುದ್ರೆ ಸಾಕಾಗುತ್ತೆ. ಇವಾಗ ನೀಟಾಗಿ ಬೆಂದಿದೆ ಇದು. ನೋಡಿದ್ರಲ್ಲ, ತುಪ್ಪ ಎಲ್ಲ ಸೈಡ್ಸು ಮತ್ತೆ ಎಕ್ಸ್ಟ್ರಾ ತುಪ್ಪ ಹಾಕೋದೇ ಬೇಡ. ಮೊದಲಿಗೆ ನಾವೇನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ವಲ್ಲ ಅಷ್ಟೇ ಸಾಕಾಗತ್ತೆ. ನೋಡಿದ್ರಲ್ಲ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ನಾನು ಫ್ರೈ ಮಾಡಿಕೊಂಡಂತಹ ಡ್ರೈ ಫ್ರೂಟ್ಸ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್.